ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವರಸನಹಳ್ಳಿ. ಇದು ನನ್ನ ಶಾಲೆ, ನಾನು ಓದಿರುವ ಶಾಲೆ. ಇವತ್ತಿಗೂ ಅನೇಕ ನೆನಪುಗಳನ್ನು ತೆರೆದಿಡುವ ಶಾಲೆ. 62-63ರಲ್ಲಿ ಇಲ್ಲಿ ಕಲ್ತಾವನ ಇಲ್ಲಿ ಕಲ್ತಿದ್ದೀರಿ. ಅವ್ರು ಹೆಂಗಿತ್ತು ಶಾಲೆ ಎಲ್ಲ? ಇಲ್ಲ, ಶಾಲೆ ಬಹಳ ಗ್ರಾಮೀಣ ಪ್ರದೇಶ ಅಲ್ಲ ಇದು. ಮತ್ತೆ ಚಿಕ್ಕ ಹಳ್ಳಿ ಆಗಿತ್ತು ಮೊದ್ಲು, ಇಷ್ಟೊಂದು ಜನಸಂಖ್ಯೆನೂ ಇಲ್ಲ. ಮತ್ತೆ ಈ ಶಾಲೆ ಪ್ರಥಮವಾಗಿ ಏನು ಸ್ಥಾಪನೆ ಆಯ್ತು ಒಂದು ಕಟ್ಟಡ, ಅವಾಗ ನಾವಿಲ್ಲಿ ಶಾಲೆಗೆ ಬಂದಿದ್ದೇವೆ. ಇದು ಸುತ್ತಮುತ್ತ ಕಾಡು, ಏನು ಬೈಲಿಲ್ಲ, ಒಂದು ಸರ್ಕಾರಿ ಕಟ್ಟಡ ಹೇಳೋದೊಂದು ಇತ್ತು ಅಷ್ಟೇ, ಬಿಟ್ರೆ ಮತ್ತೇನಿಲ್ಲ ಇತ್ತು. ನಾವು ಶಾಲೆಗೆ ಬರೋದು ಹೋಗೋದು, ಒಂದು ಕಾಲ ಆದಲ್ಲಿ ಹೋಗ್ತಿದ್ವು, ರಸ್ತೆನೂ ಇಲ್ಲಾಗಿತ್ತು ಶಾಲೆ ಎದುರು. ಆ ಪರಿಸ್ಥಿತಿಯಲ್ಲಿ ನಾವು ಶಾಲೆ ಕಲ್ತು ಯಲ್ಲಾಪುರ ತಾಲೂಕಿನ ಬರ್ತನಹಳ್ಳಿ ಗ್ರಾಮ ಅತಿ ಹಿಂದುಳಿದ ಗ್ರಾಮ. ಇದು ಮೊದಲು ಗಾಂವಟಿ ಶಾಲೆ ಇತ್ತು. ಇಲ್ಲಿ 2 ದೇವಸ್ಥಾನ, ಒಂದು ಬ್ರಹ್ಮರಾಂಬ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಮೊದಲಿಂದಾನು ಇದ್ದಿದ್ದು. ಗಾಂವಟಿ ಶಾಲೆ ಬ್ರಹ್ಮರಾಂಬ ದೇವಸ್ಥಾನದಲ್ಲಿ ನಡೀತಾ ಇತ್ತು. ಮೊದಲನೇ ಮಾಸ್ತರಾಗಿ ನಾಸು ಹೆಗಡೆ ಬರ್ತನಹಳ್ಳಿಯವರು ಅದನ್ನು ನಡೆಸ್ಕೊಂಡು ಬಂದರು. ನಾಸು ಹೆಗಡೆ ಬರ್ತನಹಳ್ಳಿ ಅವರಂತ ಅವರು ಸರ್ಕಾರಿ ಸೇವೆ ಸೇರಿದ ನಂತರ ವೆಂಸು ಹೆಗಡೆ ಬರ್ತನಹಳ್ಳಿಯವರು ಇದನ್ನು ನಡೆಸ್ಕೊಂಡು ಬಂದರು. ಆ ನಂತರ ಸರ್ಕಾರಿ ಶಾಲೆ ಆಯಿತು. ಇದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರತನಹಳ್ಳಿಯ ಒಂದು ವಿಹಂಗಮ ನೋಟ. ಶಾಲೆಯ ಸುತ್ತಲೂ ತೆಂಗಿನ ಮರಗಳಿವೆ, ಅಡಿಕೆ ಮರಗಳಿವೆ, ಚಿಕ್ಕು, ಮಾವು, ಹಲಸಿನ ಮರಗಳಿವೆ. ಇಲ್ಲಿಯ ವಿಶೇಷವೆಂದರೆ ತೆಂಗನ್ನು ಬಿಸಿಯೂಟಕ್ಕೆ ಬಳಸುತ್ತಾರೆ. ಮಾವು, ಚಿಕ್ಕು ಹಣ್ಣಾದಾಗ ಮಕ್ಕಳಿಗೆ ತಿನ್ನಲು ನೀಡುತ್ತಾರೆ. ಹಲಸಿನ ಹಣ್ಣಿನ ಕಡುಬು ಮಾಡಿ ಮಕ್ಕಳಿಗೆ ಬಡಿಸುತ್ತಾರೆ. ಊಟಕ್ಕೆ ಬಳಸಿ ಮಿಕ್ಕಿದ ತೆಂಗಿನಕಾಯಿ ಮತ್ತು ಅಡಿಕೆ ಮಾತ್ರ ಮಾರಾಟ ಮಾಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಇಲ್ಲೇ ಹಲಸಿನ ಮರ ಇದೆ. ಹಲಸಿನ ಹಣ್ಣು ಆಗೋ ಸೀಸನ್ ಅಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಟೀಚರ್ಸು ಮತ್ತೆ ಅಡುಗೆಯವರು ಸೇರಿ ಹಲಸಿನ ಹಣ್ಣ ಕಡುಬನ್ನ ಮಾಡಾಕ್ತರು. ಮತ್ತೆ ನಮ್ಮ ಶಾಲೆಯಲ್ಲೇ ಬೆಳೆದ ತೆಂಗಿನಕಾಯಿಯಿಂದ ನಮ್ಮ ಸಾರಿಗೆಲ್ಲ ಅಡುಗೆಗೆಲ್ಲ ಸಾರು ಮಾಡಾಕ್ತರು. ಮಕ್ಕಳು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ, ಸ್ವಚ್ಛತೆ ಮಾಡ್ತಾರೆ. ಮತ್ತೆ ಈಗ ಹಿತ್ತಲು ಮಾಡ್ತೇವಲ್ಲ, ನಾವು ತರಕಾರಿ ಬೆಳಿತೇವೆ, ಅಲ್ಲೂ ಸಹಾಯ ಮಾಡ್ತಾರೆ. ನಾವು ಇವತ್ತು 78 ಮಕ್ಕಳು ಇದ್ದಾರೆ ನಮ್ಮ ಶಾಲೆಯಲ್ಲಿ. ಇವತ್ತು 76 ಮಕ್ಕಳು ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನೀವು ಇಲ್ಲಿ ಬಿಸಿ ಊಟಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? ನಾನು 8 ವರ್ಷ. 8 ವರ್ಷದಿಂದ ನೀವು ಬಿಸಿ ಊಟ ಮಾಡ್ತಾ ಇದ್ದೀರಿ, ಬಿಸಿ ಅಡುಗೆಯವರಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಏನೇನು ಅಡುಗೆ ಮಾಡ್ತೀರಿ ಮಕ್ಕಳಿಗೆ? ನಾವು ಅನ್ನ, ಸಾಂಬಾರು, ತಂಬುಳಿ, ಪಾಯಸವನ್ನು ಒಂದೊಂದು ದಿವಸ ಪಾಯಸ ಮಾಡ್ತಿರ್ತೇವೆ. ಪಾಯಸ ಮಾಡ್ತೀರಿ ನೀವು? ಮಕ್ಕಳಿಗೆಲ್ಲ ಚೆನ್ನಾಗಿ ಖುಷಿಯಿಂದ ಊಟ ಮಾಡ್ತಾರೆ. ಏನ್ ಹೇಳ್ತಾರೆ ಮಕ್ಕಳು? ನೀವು ಬಡಿಸ್ತೀರಿ, ಖುಷಿ ಆಗ್ತದೆ ಅಂತ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಶಾಲೆ ಎಂದರೆ ಬರೀ ಅಕ್ಷರಗಳನ್ನು ಕಲಿಸುವ ತಾಣವಷ್ಟೇ ಅಲ್ಲ, ಆ ಮೂಲಕ ಶಿಸ್ತುಬದ್ಧ ಬದುಕಿಗೆ ನಾಂದಿ ಹಾಡುವ ಜಾಗವೂ ಹೌದು. ಇಲ್ಲಿ ಮಕ್ಕಳಲ್ಲಿ ಜಾತೀಯತೆಯ ಸಂಕುಚಿತ ಭಾವನೆಯನ್ನು ತೊಡೆದುಹಾಕಿ ನಾವೆಲ್ಲ ಒಂದು ಎಂಬ ವಿಶಾಲ ಭಾವನೆಯನ್ನು ಮೂಡಿಸಲಾಗುತ್ತದೆ. ಮುಂದಾಳತ್ವದ ಜಾಗೃತಿ, ಸ್ವಚ್ಛತೆಯ ಪ್ರಾಮುಖ್ಯತೆಯೊಂದಿಗೆ ಗಿಡಮರಿಗಳಿಗೆ ನೀರು ಹಾಕುವ, ತರಕಾರಿ ಬೆಳೆದು ಖುಷಿ ಪಡುವ ಅಭ್ಯಾಸವನ್ನು ಕಲಿಸಲಾಗುತ್ತದೆ. ಊರಿನವರ ಸಹಕಾರ ಉತ್ತಮವಾಗಿದ್ದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭರತನಹಳ್ಳಿಗೆ ಬರಲು ಶಿಕ್ಷಕರು ಖುಷಿಯಿಂದಲೇ ಮುಂದಾಗುತ್ತಾರೆ. ಬಂದು ಇಲ್ಲಿ ಕ್ಲಾಸ್ ಎಲ್ಲ ಗೀತೆ ತೆಗಿತೇನೆ. ಆಮೇಲೆ ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಹಿಡಿ ಎಲ್ಲ ತಗೊಂಡು ಗುಡಿಸ್ಲಿಕ್ಕೆ ಕರ್ಕೊಂಡು ಸ್ವಚ್ಛತೆ ಕಾರ್ಯ ನೀವೇ ಮಾಡ್ತೀರಿ? ಫಸ್ಟ್ ಬರೋ ಹುಡುಗಿ ನೀನೇ? ಫಸ್ಟ್ ನೀನೇ ಬರ್ತೀವಿ. ಆಮೇಲೆ ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡು ಗುಡಿಸಿ ಸಭೆ ಎಲ್ಲ ಮಾಡಿ ಆಮೇಲೆ ಒಂದೊಂದು ಗುಂಪು ಮಾಡ್ತಾರೆ. ಆ ಗುಂಪು ನೀರ್ ಹಾಕ್ಲಿಕ್ಕೆ, ಗಿಡಗಳಿಗೆ ನೀರ್ ಹಾಕ್ಲಿಕ್ಕೆ ಒಂದು ಗುಂಪು, ಆಮೇಲೆ ಸ್ವಚ್ಛತಾ ಕಾರ್ಯ ಮಾಡ್ಲಿಕ್ಕೆ ಒಂದು ಗುಂಪು ಎಲ್ಲ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ಲೋಕ ಶ್ರೀನಾಥ್ ನಾಯ್ಕ್ ಅಂತ. ನಾನು 7ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೇನೆ. A for ಅಬ್ಬಕ್ಕ, B for ಭಗತ್ ಸಿಂಗ್ ಅಂತ ಫ್ರೀಡಮ್ ಫೈಟರ್ಸ್ ಹೆಸರಲ್ಲಿ ನಾವು ಓದ್ತೇವೆ. ಮತ್ತೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಮತ್ತೆ ಡಿಜಿಟಲ್ ಟಿವಿ ಕ್ಲಾಸ್ ಇದೆ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ,
ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾನು ಈ ಶಾಲೆಗೆ 2016 ಆಗಸ್ಟ್ ತಿಂಗಳಲ್ಲಿ ಬಂದಿರೋದು. ಈ ಶಾಲೆ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಮನ್ಸಾಗ್ಬಿಟ್ಟು ಲಾಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಒಂದು 3-4 ಪ್ಲೇಸ್ ಇತ್ತು, ಅದರಲ್ಲಿ ಭರತನಾಟ್ಯನೂ ಕೂಡ ಒಂದಿತ್ತು. ಆಗ ನಾನು ಭರತನಾಟ್ಯ ಶಾಲೆಯನ್ನ ಸೆಲೆಕ್ಟ್ ಮಾಡಿದೆ.